ಎಲ್ಲರಿಗೂ ನಮಸ್ಕಾರ. A very good morning dear students. Today let us study what all the important Viva questions asked in the first unit. First unit electrical safety ಒಳಗೆ ಯಾವ ಕ್ವಶನ್ಸ್ ವೈವಾ ಕ್ವಶನ್ಸ್ ನಿಮಗೆ ಎಕ್ಸಾಮ್ ನಲ್ಲಿ ಲ್ಯಾಬ್ ಎಕ್ಸಾಮ್ ನಲ್ಲಿ ಕೇಳ್ತಾರಂತ ಹೇಳಿ ನಿಮಗೆ ನಾನು ಇವತ್ತು ಕವರ್ ಮಾಡ್ತೀನಿ. ಸೊ 90% ಆಫ್ ದಿ ಕ್ವಶನ್ಸ್ ಆಲ್ಮೋಸ್ಟ್ maximum questions are asked in the first chapter. So first chapter ದೊಳಗೆ ವೈವಾ ಕ್ವಶನ್ಸ್ ನಿಮಗೆ ಜಾಸ್ತಿ ಕೇಳ್ತಾರ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಟೇಬಲ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಈ ಟೇಬಲ್ ದಲ್ಲಿ ನಿಮಗೆ ಎಲ್ಲಾ ಕಂಪೋನೆಂಟ್ಸ್ ನೀವು ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ ಲ್ಯಾಬ್ ನಲ್ಲಿ ಯಾವ್ಯಾವ ಕಂಪೋನೆಂಟ್ಸ್ ಯೂಸ್ ಮಾಡ್ತೀರಿ, ಅದ್ರ ಸಿಂಬಾಲ್ ಏನು, ಅದ್ರದ್ದು ಮೀನಿಂಗ್ ಏನು ಅಂತ ಹೇಳಿ ನಾರ್ಮಲಿ ಎಲ್ಲಾನು ಈ ಟೇಬಲ್ ದಿಂದನೇ ಕ್ವಶನ್ಸ್ ಬರ್ತಾವೆ ನಿಮಗೆ. ಮ್ಯಾಕ್ಸಿಮಮ್ 90% ಆಫ್ ದಿ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದಿಸ್ ಟೇಬಲ್ ಓನ್ಲಿ. ಸೊ ಅದಕ್ಕೆ ಈ ಟೇಬಲ್ ಬಹಳ ಇಂಪಾರ್ಟೆಂಟ್ ಐತಿ. ಲಕ್ಷ ಕೊಟ್ಟ ಇದನ್ನ ಸ್ವಲ್ಪ ನೋಡ್ಕೊಡಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂದ್ರೆ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಸಿಂಬಾಲ್ ಇದೆ, ನೇಮ್ ಇದೆ ಮತ್ತೆ ಮೀನಿಂಗ್ ಇದೆ. ಸೊ ಈಗ ಸಪೋಸ್ ನಿಮಗೆ ಕ್ವಶನ್ ಯಾವ ರೀತಿ ಕೇಳಬಹುದು, ವಾಟ್ ಈಸ್ ಎಲೆಕ್ಟ್ರಿಕಲ್ ವೈರ್ ಅಂತ ಕೇಳಬಹುದು, ವಾಟ್ ಈಸ್ ದ ಸಿಂಬಾಲ್ ಆಫ್ ದಿ ಎಲೆಕ್ಟ್ರಿಕಲ್ ವೈರ್ ಅಂಡ್ ವಾಟ್ ಇಟ್ ಡಸ್, ಸೊ ಏನ್ ಮೀನಿಂಗ್ ಅಂತ ಕೇಳಬಹುದು. ಸೊ ಡಿಫರೆಂಟ್ ಸಿಂಬಾಲ್ಸ್ ಆರ್ ಗಿವನ್ ಹಿಯರ್. ನೆಕ್ಸ್ಟ್ ಅದೇ ರೀತಿ ವಾಟ್ ಈಸ್ ಸ್ವಿಚ್ ಓಕೆ, ಅಂಡ್ ವಾಟ್ ಈಸ್ ದ ಸಿಂಬಾಲ್ ಆಫ್. So what are the types of switches? So types ಬೇರೆ ಬೇರೆ switches ಇದಾವೆ ನೋಡ್ರಿ. SPST switch, SPDT. So each what they do, what they indicate ಅಂತ ಹೇಳಿ ಇಲ್ಲಿ ನಿಮಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ನಿಮಗೆ ಟೇಬಲ್ ಸಿಗುತ್ತೆ. ಸೊ ಈ ಸಿಂಬಾಲ್ಸ್ ನೆನಪಿಟ್ಕೋಬೇಕು ನೀವು. ಸೊ ಟೈಪ್ಸ್ ಆಫ್ ಸ್ವಿಚಸ್ ಮತ್ತೆ ವಾಟ್ ದೇ ಡೂ ಮೀನಿಂಗ್. ನೆಕ್ಸ್ಟ್ ಅದೇ ರೀತಿ ರಿಲೇ, ವಾಟ್ ಈಸ್ ರಿಲೇ ಅಂತ ಕೇಳ್ತಾರೆ ನಿಮಗೆ. ಸೊ ದಿಸ್ ಇಸ್ ದ ಸಿಂಬಾಲ್ ಆಫ್ ದಿ ರಿಲೇ. ಸೊ ಟೈಪ್ಸ್ ಆಫ್ ರಿಲೇ ಹಿಯರ್ ಯು ಆರ್ ಗೆಟಿಂಗ್. ನೆಕ್ಸ್ಟ್ ಸಿಮಿಲರ್ಲಿ ಗ್ರೌಂಡ್, ವಾಟ್ ಈಸ್ ಗ್ರೌಂಡ್, symbols of ground, different symbols are given here. So what actually they do, the meaning of ground is given here. Next comes register. Idli en question ಕೇಳಬಹುದು ನಿಮಗೆ, what is register. So what is the symbol of register, so you should answer like this here. So register, symbol of register and what it does. So register reduces the current flow. Idu normally asked question. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಡಿಫ್ರೆಂಟ್ ರೆಜಿಸ್ಟರ್ಸ್ ಬರ್ತಾವೆ ನಿಮಗೆ. ಪೊಟೆನ್ಶಿಯೋಮೀಟರ್ ಸಿಂಬಾಲ್, ನೆಕ್ಸ್ಟ್ ವೇರಿಯಬಲ್ ರೆಜಿಸ್ಟರ್ ಸಿಂಬಾಲ್. ಸೊ ವೇರಿಯಬಲ್ ರೆಜಿಸ್ಟರ್ ಅಲ್ಲಿನೇ ಬೇರೆ ಬೇರೆ ಟೈಪ್ ಬರ್ತಾವೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ವೇರಿಯಬಲ್ ರೆಜಿಸ್ಟರ್ಸ್ ದೇ ಮೇ ಆಸ್ಕ್. ನೆಕ್ಸ್ಟ್ ಆಫ್ಟರ್ ದಟ್ ಕೆಪಾಸಿಟರ್. ಸೊ ವಾಟ್ ಈಸ್ ಕೆಪಾಸಿಟರ್. ಸೊ ಕೆಪಾಸಿಟರ್, what it does and symbol is given here. You can see the different types of capacitor are given here. So next, what is inductor. What is inductor is given here. The symbol is also given here. Next, different types of inductors. If they ask, you should be able to tell iron core inductor, variable inductor. So what they do, so that is also listed here. Next, what is power supply. Power supply ಅಂದ್ರೆ ಏನು. So different power supply ಯಾವ ಬರ್ತಾವು, voltage source, current source. So with their symbol. So what is the symbol ಅಂತಂದ್ರೆ you should be able to tell the symbol, identify ಮಾಡುವಂಗಿರ್ಬೇಕು ನೀವು. ಆಮೇಲೆ what they do. So that is also given here. So next, what is cell, battery cell, what is battery, okay, what is the symbol of battery, what is the symbol of cell, it is given here. You can see what they do. Next important is meters. So ಇವನ್ನ meters ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ತಾರ. ವೋಲ್ಟ್ ಮೀಟರ್ ಸಿಂಬಾಲ್, ವೋಲ್ಟ್ ಮೀಟರ್ ಏನ್ ಮಾಡ್ತೈತಿ, ವಾಟ್ ಇಟ್ ಡಸ್. ವೋಲ್ಟ್ ಮೀಟರ್ ನಾವು ಯಾಕೆ ಯೂಸ್ ಮಾಡ್ತೀವಿ. ammeter symbol, what is ammeter, what is the symbol of it, what the ammeter is used for. So ammeter ನಾವು ಯಾಕೆ ಯೂಸ್ ಮಾಡ್ತೀವಿ. ohm meter symbol, what is the ohm meter symbol, what is the use of ohm meter. watt meter, so what is the use of watt meter, what is the symbol of watt meter. So like this you will be getting the question. So light symbol ಯಾವ ರೀತಿ ಇರ್ತೈತಿ. ಸೊ ವಾಟ್ ಇಟ್ ಡಸ್. ನೆಕ್ಸ್ಟ್ ಡಯೋಡ್, ಇದು ಬಹಳ ಇಂಪಾರ್ಟೆಂಟ್. ಡಯೋಡ್ ನಿಮಗೆ ನಾರ್ಮಲಿ ಕ್ವಶನ್ಸ್ ಕೇಳ್ತಾರ. ಸೊ ವಾಟ್ ಈಸ್ ಡಯೋಡ್, ಡಿಫ್ರೆಂಟ್ ಟೈಪ್ಸ್ ಆಫ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್ ಅಂತ ಕೇಳಿದಾಗ ಜೀನರ್ ಡಯೋಡ್, ಶಾರ್ಟ್ಕಿ ಡಯೋಡ್, ವ್ಯಾರೆಕ್ಟರ್ ಡಯೋಡ್, ಟನಲ್ ಡಯೋಡ್, ಈ ರೀತಿ ಎಲ್ಲ ಲಿಸ್ಟ್ ಇದೆ ಇಲ್ಲಿ. ಸೊ ನೀವು ಇಲ್ಲಿ ನೋಡಬಹುದು. ಸೊ ಇವನ್ನೆಲ್ಲ ನೀವು ಹೇಳಬೇಕು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ ಅಂತಂದಾಗ. ಸೊ ದ ಇಂಪಾರ್ಟೆಂಟ್ ಈಸ್ ಸಿಂಬಾಲ್ ಈಸ್. ಸೊ ಸಿಂಬಾಲ್ ಯಾವ ರೀತಿ ಇರ್ತದೆ ಡಯೋಡ್, ಅದು ನೀವು ಐಡೆಂಟಿಫೈ ಮಾಡಬೇಕು. ಝೀನರ್ ಡಯೋಡ್ ಸಿಂಬಲ್ ಬೇರೆ ಇರ್ತದೆ. ಸೊ ಈಚ್ ಕಂಪೋನೆಂಟ್ ಸಿಂಬಲ್ ಈಸ್ ಡಿಫ್ರೆಂಟ್ ಹಿಯರ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಡೆಫಿನಿಷನ್ ಅಂಡ್ ವಾಟ್ ಆಕ್ಚುಲಿ ದೇ ಆರ್ ಯೂಸ್ಡ್, ವೇರ್ ದೇ ಆರ್ ಅಪ್ಲೈಡ್, ಎಲ್ಲಿ ಅಪ್ಲೈ ಮಾಡ್ತಾರೆ, ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕ್ಲಿಯರ್ಲಿ ಟೇಬಲ್ ದಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ದಿಸ್ ಇಸ್ ಅಬೌಟ್ ದ ಡಯೋಡ್. ನೆಕ್ಸ್ಟ್ ಕಮ್ಸ್ ಟ್ರಾನ್ಸಿಸ್ಟರ್. ಸೊ ಟ್ರಾನ್ಸಿಸ್ಟರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ವಾಟ್ ಈಸ್ ಟ್ರಾನ್ಸಿಸ್ಟರ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್, ಸೊ ವೈ ದೇ ಆರ್ ಯೂಸ್ಡ್,
where they are used, it is listed here. So what is transistor ಅಂದ್ರೆ ಟ್ರಾನ್ಸಿಸ್ಟರ್ ಡಿಫೈನ್ ಮಾಡ್ಬೇಕು ನೀವು. ಸೊ ಟ್ರಾನ್ಸಿಸ್ಟರ್ NPN ಅಂದ್ರೆ ಏನ್ ಸಿಂಬಾಲ್, PNP ಅಂದ್ರೆ ಸಿಂಬಾಲ್ ಯಾವ ರೀತಿ ಇರ್ತೈತಿ, NPN PNP ಏನ್ ಡಿಫರೆನ್ಸ್, ಸೊ ಎವ್ರಿಥಿಂಗ್ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ಶಾರ್ಟ್. ಸೊ ಶಾರ್ಟ್ ನಲ್ಲಿ ಎಲ್ಲ ಕೊಟ್ಟಿದಾರ, ಸ್ವಲ್ಪ ಇದು ನೋಡ್ಕೊಂಡ್ಬಿಡ್ರಿ ನೀವು. ನೆಕ್ಸ್ಟ್ ಮಿಸ್ಲೇನಿಯಸ್ ಸಿಂಬಾಲ್. ಸೊ ಇವು ಅಷ್ಟೇ ಅಲ್ಲದೆ ಬೇರೆ ಬೇರೆನೂ ನೀವು ಲ್ಯಾಬ್ ನಲ್ಲಿ ಯೂಸ್ ಮಾಡ್ತೀರಿ ಕಂಪೋನೆಂಟ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟ್ರಾನ್ಸ್ಫಾರ್ಮರ್, ಮೋಟರ್. ಸೊ ಟ್ರಾನ್ಸ್ಫಾರ್ಮರ್ ನೀವು ಯೂಸ್ ಮಾಡ್ತಿಲ್ಲ. ಸೊ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್, ಆಮೇಲೆ ಅದ್ರ ಸಿಂಬಾಲ್ ಏನು, ವಾಟ್ ಈಸ್ ದ ಸಿಂಬಾಲ್ ಆಫ್ ಇಟ್, ವಾಟ್ ಈಸ್ ದ ಯೂಸ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಫ್ಯೂಸ್ ಯೂಸ್ ಮಾಡ್ತೀರಿ ನೀವು. ಸೊ ಫ್ಯೂಸ್, ವಾಟ್ ಈಸ್ ಫ್ಯೂಸ್, ವಾಟ್ ಈಸ್ ದ ಸಿಂಬಾಲ್ ಆಫ್ ದ ಫ್ಯೂಸ್. ನೆಕ್ಸ್ಟ್ ಹಿಯರ್ ಲೌಡ್ ಸ್ಪೀಕರ್. ಸೊ ವಾಟ್ ಈಸ್ ದ ಲೌಡ್ ಸ್ಪೀಕರ್, ವಾಟ್ ಈಸ್ ದ loudspeaker. Here you can see here it converts electrical signal to sound waves. So what is the symbol of loudspeaker? This is the symbol. So next question here you may get most probably, what is antenna, what is the symbol of antenna. So antenna andre enu, so bere bere types bartav, types of antenna bartati, symbol of the antenna. So this is about different components here. Next comes important is units. So different components do units ಇದೆ ನೋಡ್ಲಿ. So units table is given here. So suppose current, what is current ಅಂತ ಕೇಳ್ತಾರೆ. So what is the current symbol, unit symbol A, it is measured in unit ampere. So ampere ದಲ್ಲಿ ನಾವು ಮೆಜರ್ ಮಾಡ್ತೀವಿ current. Similarly voltage ಎದ್ರೊಳಗೆ ಮೆಜರ್ ಮಾಡ್ತೀವಿ volts. So this is the unit name and this is the unit symbol. So ಇವು ಬಹಳ ಸಲ ಕೇಳ್ತಾರೆ ನೋಡ್ರಿ. ಎಲೆಕ್ಟ್ರಿಕಲ್ ಕರೆಂಟ್ ಯೂನಿಟ್ ಏನು, ಆಂಪಿಯರ್. ವೋಲ್ಟೇಜ್ unit ಏನು, what is the unit of voltage, volts. Symbol is V. What is resistance, unit ohms. What is symbol of resistance, it is ohm. So this is the symbol here. So similarly what is electric power ಅಂತ ಕೇಳ್ತಾರ. What is the unit of power, watt. And what is the symbol of power, W. So you should make use of all these units here. Clearly it is mentioned, almost all it is covered in this table. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಜಾಸ್ತಿ ಕೇಳ್ತಾರೆ ನಿಮಗೆ, ವಾಟ್ ಈಸ್ ಫ್ರೀಕ್ವೆನ್ಸಿ ಅಂತ ಕೇಳ್ಬೋದು. ವಾಟ್ ಈಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ, ಹರ್ಟ್ಜ್. ಓಕೆ, ಸಿಂಬಾಲ್ ಈಸ್ HZ. ಸೊ ಅದೇ ರೀತಿ ಟೈಮ್, ವಾಟ್ ಈಸ್ ದ ಟೈಮ್, ವಾಟ್ ಈಸ್ ದ ಯೂನಿಟ್ ಆಫ್ ಟೈಮ್, ಸೆಕೆಂಡ್ಸ್. ಸೊ ಮೋಸ್ಟ್ ಕಾಮನ್ಲಿ ಇದ್ದು ಇಲ್ಲೆಲ್ಲ ಲಿಸ್ಟ್ ಮಾಡಿದಾರ, ಸ್ವಲ್ಪ ಇದನ್ನ ನೋಡ್ಕೊಂಡ್ ಬಿಡ್ರಿ. ಸೊ ದೀಸ್ ಆರ್ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್. ನೆಕ್ಸ್ಟ್ ಯೂನಿಟ್ಸ್ ಇದು ಪ್ರಿಫಿಕ್ಸ್ ಟೇಬಲ್ ಅಂತ ಇದೆ ನೋಡ್ರಿ. ಸೊ ಪ್ರಿಫಿಕ್ಸ್ ಯೂಸ್ವಲಿ ಈಗ ಫೆರೆಡ್ ನ್ಯಾನೋ ಫೆರೆಡ್ ಅಂತ ಬರ್ತಿರ್ತಾರ, ಪಿಕೋ ಫೆರೆಡ್ ಅಂತ ಕೊಡ್ತಾರ. ಸೊ ವಾಟ್ ಈಸ್ ನ್ಯಾನೋ, ವಾಟ್ ಈಸ್ ಪಿಕೋ ಅಂತ ಇಲ್ಲಿ ಲಿಸ್ಟ್ ಮಾಡಿದ ನೋಡ್ರಿ. ಪಿಕೋ ಈಸ್ 10⁻⁻12, ನ್ಯಾನೋ ಈಸ್ 10⁻⁹. ಸೊ ಮೈಕ್ರೋ ಅಂದ್ರೆ ಇದು, ದಿಸ್ ಇಸ್ ಅ ಸಿಂಬಾಲ್. ಸೊ 10⁻⁻6. ಮಿಲಿ, ಎಂ ಈಸ್ for milli. So milli andre 10⁻⁻3. So quantity is also given here. So this will be used in the problems. So problems ನಲ್ಲಿ ನಿಮಗೆ ಇದು ಬಹಳ ಹೆಲ್ಪ್ ಆಗ್ತೈತಿ. ಇದನ್ನ ವೈವಾದೊಳಗೂ ನಿಮ್ಗೆ ಕೇಳ್ತಾರ. ನೆಕ್ಸ್ಟ್ ಈಸ್, ಸೊ ನಾವು ನಾರ್ಮಲಿ ನಿಮಗೆ ಇದು ರಿಟರ್ನ್ ಟೆಸ್ಟ್ ನಲ್ಲಿ ಕ್ವಶನ್ಸ್ ಬರ್ತಾವ. ವಾಟ್ ಆರ್ ದ ಡಿಫರೆಂಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳಿ ನಿಮಗೆ ರಿಟರ್ನ್ ಟೆಸ್ಟ್ ನಲ್ಲಿ ಕೇಳಬಹುದು, ವೈವಾದೊಳಗೂ ಕೇಳಬಹುದು ಇದು ಕ್ವಶನ್. ನೆಕ್ಸ್ಟ್ ವಾಟ್ ಆರ್ ದಿ ವೇರಿಯಸ್ ಟೈಪ್ಸ್ ಆಫ್ ಸೇಫ್ಟಿ ಸೈನ್ಸ್ ಅಂತ ಇದೆ ನೋಡ್ರಿ. ಸೊ ಡಿಫರೆಂಟ್ ಸೇಫ್ಟಿ ಸೈನ್ಸ್ ಯಾವ ಅಂತ ನಿಮ್ಗೆ ವೈವಾದೊಳಗೆ ಕೇಳಬಹುದು. ಆಮೇಲೆ ಅದ್ರ ಏನ್ ಮೀನಿಂಗ್, ದ ಮೀನಿಂಗ್ ಈಸ್ ಗಿವನ್ ಇನ್ ದಿಸ್ ಟೇಬಲ್. ಸೊ ಇದೊಂದು ಟೇಬಲ್ ನಿಮ್ಗೆ ಗೊತ್ತಿತ್ತಂದ್ರೆ, ಸೊ ಇಟ್ ವಿಲ್ ಟೆಲ್ ಯು ವಾಟ್ ಆರ್ ದ ಡಿಫರೆಂಟ್ ಶೇಪ್ಸ್ ಆಫ್ ಸೇಫ್ಟಿ ಸೈನ್ಸ್, ವಾಟ್ ಇಸ್ ದ ಮೀನಿಂಗ್, what is the color used for different shapes, and some examples are also given here. So this will help you for Viva. Next comes PPE. So PPE, what is PPE? What are the different examples for PPE? So idu question nimge Viva dolga keltar nodri. Next comes here, how to free a person from electrocution. So idu nimge vivador keltare, what are the first aid measures. So what are the different steps you take when the person gets the electric shock. So in viva also this will be asked, in written test also it will be asked. Next comes, what is CPR test. So CPR test ಅಂತ ಕೇಳ್ತಾರ, ಅದನ್ನ ಹೇಗೆ ಮಾಡ್ತಾರ, how you use CPR test, how do you do it, what is the procedure for CPR test. So that may also asked. Next, ಇವೆಲ್ಲ ನಿಮಗೆ ಡಿಫೈನ್ ಅಂತ ಕೇಳಬಹುದು. ವಾಟ್ ಈಸ್ ಫೈರ್ ಸೇಫ್ಟಿ, ಲಿಸ್ಟ್ ದ ಡಿಫರೆಂಟ್ ಕಾಸಸ್, ವಾಟ್ ಆರ್ ದ ಪ್ರಿಕಾಷನರಿ ಆಕ್ಟಿವಿಟೀಸ್. ಇದು ರಿಟರ್ನ್ ಟೆಸ್ಟ್ ನಲ್ಲಿ ಕೇಳ್ತಾರ, ನಿಮಗೆ ವೈವಾದೊಳಗೂ ಕೇಳ್ತಾರ. ಇಟ್ ಈಸ್ ಲಿಸ್ಟೆಡ್ ಹಿಯರ್ ಇನ್ ಯುವರ್ ಬುಕ್. ನೆಕ್ಸ್ಟ್ ನಿಮಗೆ ಯಾವ ಕ್ವಶನ್ ಬರ್ಬೋದು ಅಂದ್ರೆ, ವಾಟ್ ಈಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಏನು ಡಿಫೈನ್ ಮಾಡ್ಲಿಕ್ಕೆ ಆತರ. ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಬೇರೆ ಬೇರೆ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಕೇಳ್ತಾರ. ವಾಟ್ ಈಸ್ ಫೈರ್ ಟ್ರಯಾಂಗಲ್,
what is fire triangle, what are different types of fire ಅಂದ್ರೆ type A, type B, type C, type D, type K ಅಂತ ಬರಿಬೇಕು. what are different fire extinguisher ಅಂದ್ರೆ it is listed here: water, foam, dry, powder, carbon dioxide. so these are the different types of fire extinguisher. so ಇನ್ನೊಂದು ನಿಮ್ಗೆ ಏನ್ ಕ್ವಶನ್ ಕೇಳಬಹುದು, suppose if there is a fire type B fire. so type B fire ಇದ್ದಾಗ ಅಂದ್ರೆ if the fire is due to flammable liquids, petrol, gas ಇಂದ ಬಂದಾಗ ನೀವು ಯಾವ್ದು ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತೀರಾ ಅಂತ ಕೇಳಬಹುದು. ಅವಾಗ ನೀವು ಫೋಮ್ ಅಂತ ಬರಿಬಹುದು, ಡ್ರೈ ಪೌಡರ್ ಅಂತ ಹೇಳ್ಬಹುದು, ಕಾರ್ಬನ್ ಪೌಡರ್ ಅಂತ ಹೇಳ್ಬಹುದು. ಸೊ ಹಿಯರ್ ಫ್ರಮ್ ದಿಸ್ ಟೇಬಲ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫೈರ್ ಹಿಯರ್ ಅಂಡ್ ವಿಚ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕೇಳಿದಾಗ ಈ ಟೈಪ್ಸ್ ಹೇಳಬೇಕು. ಡಿಫರೆಂಟ್ ಟೈಪ್ಸ್ ಆಫ್ ಫೈರ್ ಅಂದ್ರೆ ಇವು ಟೈಪ್ ಎ, ಟೈಪ್ ಬಿ, ಟೈಪ್ ಸಿ, ಟೈಪ್ ಡಿ ಅಂತ ಇವ್ನು ಹೇಳಬೇಕು. ಆಮೇಲೆ ಯಾವ್ಯಾವ ಫೈರ್ ಎಕ್ಸ್ಟಿಂಗ್ವಿಷರ್ ಯಾವ ಫೈರ್ ಯೂಸ್ ಮಾಡ್ತಾರಂತ ಕ್ವಶನ್ ಕೇಳಿದಾಗ ಸೊ ದಿಸ್ ಟೇಬಲ್ ವಿಲ್ ಹೆಲ್ಪ್ ಯು ಅಲಾಟ್ ಟು ಆನ್ಸರ್ ಫಾರ್ ಅಪ್ರೋಪ್ರಿಯೇಟ್ fire extinguisher used. okay, next comes what is earthing. so what is earthing and what is grounding, what is the difference between earthing and grounding, and what are types of earthing. so different types of earthing I have already covered in the theory class. so accordingly you can answer for these questions. so one more thing dear students, these viva questions what is covered here. so these viva questions will be asked in the skill test and also in the technical interview. so ನೀವು technical interview ಹೋದಾಗ ಜಾಬ್ ಗೆ ಹೋದಾಗ so you basically you questions ನಿಮಗೆ ಕೇಳ್ತಾರ. ಇದು ಬಹಳ ಇಂಪಾರ್ಟೆಂಟ್ ಐತಿ. so 90% of the viva questions will be from this main first chapter only. ಅದಕ್ಕೆ ಫಸ್ಟ್ ಚಾಪ್ಟರ್ ದ viva questions ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಬರೀ ಸ್ಕಿಲ್ ಟೆಸ್ಟ್ ಗೆ ಅಷ್ಟೇ ಅಲ್ಲದೆ ಮುಂದೆ ನೀವು ಜಾಬಿಗೆ ಹೋದಾಗ ಟೆಕ್ನಿಕಲ್ ಇಂಟರ್ವ್ಯೂದೊಳಗೆ ಇವು ನಾರ್ಮಲಿ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ, ಬೇಸಿಕ್ ಕ್ವಶನ್ಸ್. ಓಕೆ, ಪ್ರಿಪೇರ್ ಆಗಿ ಚೆನ್ನಾಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.